ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಥರ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಂಟನೇ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಫಸ್ಟು ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ನಾಟ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. 1 2 2 ಚೈನ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆದಮೇಲೆ 1 2 2 ಚೈನ್ ತೊಗೊಳ್ಳಿ, ಮತ್ತೆ ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆದಮೇಲೆ ಮತ್ತೆ 1 2 2 ಚೈನ್ ತೊಗೊಳ್ಳಿ, ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್. ಈ ರೀತಿ ನಾನು 4 ಸರಿ ತೊಗೋತಾ ಇದ್ದೀನಿ. ಮತ್ತೆ 2 ಚೈನ್ ತೊಗೊಂಡು ಒಂದು ಸಿಂಗಲ್ ನಾಟ್, 2 ಚೈನ್ ಒಂದು ಸಿಂಗಲ್ ನಾಟ್ 4 ಸರಿ ಆದ ನಂತರ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ನ ಥ್ರೆಡ್ ಒಳಗೆ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ನಾಟ್. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ. ಇದೇ ಥರ 4 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಒಂದು ಸಿಂಗಲ್ ನಾಟ್, ಒಂದು ಬೀಡ್. ಇವಾಗ ಲಾಸ್ಟ್ ನಾನು 4ನೇ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸಿಂಗಲ್ ನಾಟ್, ಒಂದು ಸಿಂಗಲ್ ನಾಟ್ ಆದ ನಂತರ ನೋಡಿ 4 ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ 4 ಬೀಡ್ಸ್ ಆದ ನಂತರ 2 ಚೈನು ಒಂದು ಸಿಂಗಲ್ ನಾಟ್ನ 10 ಸರಿ ತೊಗೋತಾ ಇದ್ದೀನಿ ನಾನು. ನೀವು ಸ್ವಲ್ಪ ಹತ್ತಿರ ಬೇಕಂದರೆ 8 ಸರಿ ಕೂಡ ತೊಗೋಬೋದು. 2 ಚೈನು ಒಂದು ಸಿಂಗಲ್ ನಾಟ್, 1 2 2 ಚೈನು ಒಂದು ಸಿಂಗಲ್ ನಾಟ್, 1 2 2 ಚೈನು ಒಂದು ಸಿಂಗಲ್ ನಾಟ್, 1 2 2 ಚೈನು ಒಂದು ಸಿಂಗಲ್ ನಾಟ್. ಇದೇ ರೀತಿ ನಾನು 10 ಸರಿ ತೊಗೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಡಿಸೈನ್ ಹತ್ತಿರ ಬೇಕಂದರೆ 8 6 ಕೂಡ ತೊಗೋಬೋದು. ಎರಡು ಚೈನು ಒಂದು ಸಿಂಗಲ್ ನಾಟ್ 10 ಸರಿ ಆಗಿದೆ. 1 2 3 4 5 6 7 8 9 10. ಇವಾಗ 10 ಸರಿ ಆದ ನಂತರ ನಾವು ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ನ ತೊಗೊಂಡು ಒಂದು ಬೀಡ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಬೀಡ್. ಇದೇ ಥರ 4 ಬೀಡ್ಸ್ನ ಕಂಟಿನ್ಯೂ ಆಗಿ ತೊಗೊಳ್ಳಿ. ಆಮೇಲೆ 2 ಚೈನು ಒಂದು ಸಿಂಗಲ್ ನಾಟ್ನ 10 ಸರಿ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 2 ಚೈನು ಒಂದು ಸಿಂಗಲ್ ನಾಟ್ನ 4 ಸರಿ ತೊಗೊಂಡು ಇಲ್ಲಿಗೆ ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ.
ನೀವು 10 ಚೈನ್ ತೊಗೊಂಡು 10 ಸರಿ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಒಂದು ಸಿಂಗಲ್ ನಾಟ್ ಆದಮೇಲೆ 2 ಚೈನ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಳೆದ್ರೆ ಲಾಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಈ ರೀತಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 1 2 2 ಚೈನ್ನ ತೊಗೊಂಡು ಕಂಬ ತೊಗೋತಾ ಇದ್ದೀನಿ. ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಕಂಬ. 1 2 3 4 4 ಚೈನ್ ತೊಗೊಂಡಿದ್ದೀನಿ. ಒಂದು ಕಂಬ ಆದಮೇಲೆ 4 ಚೈನ್ ತೊಗೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್ ತೊಗೊಳ್ಳಿ. ಮತ್ತು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಕಂಬ. 1 2 3 4 4 ಚೈನು. ಆ ಕಂಬಕ್ಕೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ ಒಂದು ಚೈನ್ ತೊಗೋಬೇಕು. ಮತ್ತು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಕಂಬ. ಇದೇ ರೀತಿ ಕಂಟಿನ್ಯೂ ಮಾಡಿ. ಒಂದು ಕಂಬ, 4 ಚೈನು, ಮತ್ತು ಅದೇ ಕಂಬಕ್ಕೆ ಒಂದು ಸಿಂಗಲ್ ನಾಟ್, ಮತ್ತು ಒಂದು ಚೈನ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಕಂಬ ತೊಗೋಬೇಕು. 2 ಚೈನ್ ಇದ್ದಲ್ಲಿ ಇದೇ ಥರ ಸ್ಟಿಚ್ನ ಕಂಟಿನ್ಯೂ ಮಾಡಿ. ಒಂದು ಕಂಬ, 4 ಚೈನು, ಕಂಬಕ್ಕೆ ಒಂದು ಸಿಂಗಲ್ ನಾಟ್. ನೆಕ್ಸ್ಟ್ ಕಂಟಿನ್ಯೂ ಮಾಡೋದಾದರೆ ಒಂದು ಚೈನ್ ತೊಗೊಂಡು ಕಂಟಿನ್ಯೂ ಮಾಡಿ. ಇವಾಗ ನೆಕ್ಸ್ಟು 1 2 3 4 5 5 ಚೈನ್ ತೊಗೊಳ್ಳಿ. 5 ಚೈನ್ ತೊಗೊಂಡು ಒಂದು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ರಿಂಗ್ ಬೀಡ್ಸಿಗೆ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಈ ರೀತಿ ಸಿಂಗಲ್ ನಾಟ್ ತೊಗೊಂಡು 2 ಚೈನ್ ತೊಗೋಬೇಕು. 1 2 2 ಚೈನ್ ತೊಗೊಂಡು ಸೇಮ್ ರಿಂಗಿಗೆ ನಾವು ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ನಾನಿಲ್ಲಿ 25 ಕಂಬ ತಗೊಂಡಿದ್ದೀನಿ. ಈ ರೀತಿ 25 ಕಂಬ ಫುಲ್ ರಿಂಗ್ನ ಕವರ್ ಮಾಡ್ಕೋಬೇಕು. 25 26
26 ಕಂಬ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ 2 ಚೈನ್ ತೊಗೊಂಡಿದ್ನಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ನೋಡಿ, ಫಸ್ಟ್ 2 ಚೈನ್ ತೊಗೊಂಡ್ವಲ್ಲ ಕಂಬ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಅಲ್ಲಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಒಂದು ಸ್ಲಿಪ್ ನಾಟ್ನ ತೊಗೋಬೇಕು. ಈ ರೀತಿ ಥ್ರೆಡ್ನ ತೊಗೊಂಡು ಒಂದೇ ಸಾರಿ ಈ ರೀತಿ ಎಳ್ಕೋಬೇಕು. ಇವಾಗ ಇನ್ನೊಂದು ಚೈನ್ನ ತೊಗೊಂಡು ಲಾಕ್ ಮಾಡಿಕೊಂಡು ನಾವು 5 ಚೈನ್ ತೊಗೊಂಡಿದ್ವಲ್ಲ ಅದಕ್ಕೂ ಕೂಡ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಈ ರೀತಿ ನೋಡಿ, ನಾವು 5 ಚೈನ್ ತೊಗೊಂಡಿದ್ವಲ್ಲ ಅದಕ್ಕೆ ಒಂದು ಸಿಂಗಲ್ ನಾಟ್. ಈ ರೀತಿ ಸ್ಟಿಚ್ ಆದ ನಂತರ ಮತ್ತೆ 5 ಚೈನ್ ತೊಗೊಳ್ಳಿ. 1 2 3 4 5 5 ಚೈನ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಬರುತ್ತಲ್ಲ ಅಲ್ಲಿಗೆ ಒಂದು ಕಂಬ, ಈ ರೀತಿ ಒಂದು ಕಂಬ ತೊಗೊಂಡ ನಂತರ 4 ಚೈನು, ಮತ್ತು ಕಂಬಕ್ಕೆ ಒಂದು ಸಿಂಗಲ್ ನಾಟ್, ಒಂದು ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡಿ. 1 2 3 4 4 ಚೈನು, ಕಂಬಕ್ಕೆ ಒಂದು ಸಿಂಗಲ್ ನಾಟ್, ಕಂಬಕ್ಕೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ ಆದಮೇಲೆ ಒಂದು ಚೈನ್ ತೊಗೊಳ್ಳಿ. ಮತ್ತು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾವು 10 ಸರಿ ತೊಗೊಂಡ್ವಲ್ಲ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 5 6 7 8 9 10 10 ಸರಿಯಾಗಿದೆ. ಇವಾಗ 1 2 3 4 5 ಚೈನ್ನ ತೊಗೊಂಡು ಒಂದು ರಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ರಿಂಗ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು 2 ಚೈನ್ ತೊಗೊಳ್ಳಿ ಮತ್ತು ಕಂಬ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 25ರಿಂದ 26 ಕಂಬ ತೊಗೊಂಡಿದ್ದೀನಿ. ಫುಲ್ ರಿಂಗು ಕವರ್ ಆಗಬೇಕು. ಇವಾಗ ಫುಲ್ ರಿಂಗ್ ಕವರ್ ಆದಮೇಲೆ ಒಂದು ಸ್ಲಿಪ್ ನಾಟ್ನ ತೊಗೋಬೇಕು. ಫಸ್ಟ್ ನಾವು 2 ಚೈನ್ ತೊಗೊಂಡ್ವಲ್ಲ ಅಲ್ಲಿಗೆ ನಾನು ಈ ರೀತಿ ನೀಡಲ್ನ ಹಾಕಿ ಒಂದು ಸ್ಲಿಪ್ ನಾಟ್ನ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಸ್ಲಿಪ್ ನಾಟ್ನ ತೊಗೊಂಡು ಒಂದು ಚೈನ್ ತೊಗೋಬೇಕು. ಇವಾಗ 5 ಚೈನಿಗೆ ನಾವು 5 ಚೈನ್ ತೊಗೊಂಡಿದ್ವಲ್ಲ ಆ ಚೈನಿಗೆ ಒಂದು ಸಿಂಗಲ್ ನಾಟ್. ನೋಡಿ, ಈ ರೀತಿ ಒಂದು ಸಿಂಗಲ್ ನಾಟ್ ತೊಗೊಂಡು 5 ಚೈನ್ ತೊಗೊಳ್ಳಿ. 1 2 3 4 5 5 ಚೈನು, ಮತ್ತು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಕಂಬ ತೊಗೋಬೇಕು. ಒಂದು ಕಂಬ, 4 ಚೈನು, ಕಂಬಕ್ಕೆ ಒಂದು ಸಿಂಗಲ್ ನಾಟ್, ಮತ್ತು ಒಂದು ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನಿಲ್ಲಿ 10 ಸರಿ ತೊಗೊಂಡಿದ್ದೀನಿ. ನಿಮಗೆ ಕಡಿಮೆ ಬೇಕಂದರೆ ಕಡಿಮೆ ಕೂಡ ತೊಗೋಬೋದು, ಹತ್ತಿರ ಬೇಕಂದರೆ 8 ತೊಗೊಳ್ಳಿ. ಲಾಸ್ಟಲ್ಲಿ ನಾನು 2 ಚೈನ್ ತೊಗೊಂಡು ಎಂಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬಂದಿದೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಸ್ಲಿಪ್ ನಾಟ್ ಮಾಡ್ಕೋಬೇಕು. ನೀಡಲ್ನ ನೋಡಿ, ನೀಡಲ್ನ ಈ ರೀತಿ ಇಟ್ಕೊಂಡು ಕೆಳಮುಖವಾಗಿ ಈ ರೀತಿ ಟರ್ನ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ತೊಗೋಬೇಕು. ಇವಾಗ ಇದು ಟೈಟಾಗಿ ಲಾಕ್ ಆಗುತ್ತೆ. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರಿಂಗ್ ಹಾಕಿದ್ವಲ್ಲ ಬೀಡ್ಸಿನ ಅಕ್ಕಪಕ್ಕ ಒಂದೊಂದು ಸ್ಟಿಚ್ ಇರುತ್ತಲ್ಲ, ಒಂದೊಂದು ಕಂಬ, ನಾನಿಲ್ಲಿ ಉಲ್ಟಾದಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ನೋಡಿ, ಇದು ಸೀದಾ, ಇದು ಉಲ್ಟಾ. ಇವಾಗ ನೆಕ್ಸ್ಟ್ ನಾನು 1 2 ಚೈನ್ನ ತೊಗೊಂಡು ಕಂಬ ತೊಗೋತಾ ಇದ್ದೀನಿ. ನೋಡಿ, ಇಲ್ಲಿಂದ ನಾನು 1 2 3 4 5 5 ಕಂಬನ ಬಿಟ್ಟು ಒಂದು ಕಂಬ ತೊಗೋತಾ ಇದ್ದೀನಿ.
5 ಕಂಬನ ಸ್ಕಿಪ್ ಮಾಡಿಕೊಂಡು ಒಂದು ಕಂಬ ತಗೋತಾ ಇದ್ದೀನಿ. 1 ನೋಡಿ ಈ ರೀತಿ ನಾನು ತಗೊಂಡಿದ್ದೀನಿ. ಇವಾಗ ಇದರ ನೆಕ್ಸ್ಟ್ ಕಂಬಕ್ಕೆ ನಾನು ಇನ್ನೊಂದು ಕಂಬ ತಗೋತಾ ಇದ್ದೀನಿ. 2 ಕಂಬ ಆದ ನಂತರ 2 ಚೈನ್ ತಗೋಬೇಕು. 1 2 2 ಚೈನ್ನ ತಗೊಂಡು 2 ಚೈನ್ ಆದಮೇಲೆ ಮತ್ತೆ ಕಂಬ ತಗೋತಾ ಇದ್ದೀನಿ. ಕಂಬ ತಗೊಂಡಿದ್ವಲ್ಲ ಅದ್ರ ಪಕ್ಕದ ಕಂಬದ ಮಧ್ಯನೇ ನಾನು ಕಂಬ ತಗೋತಾ ಇದ್ದೀನಿ. ಕಂಬ ಕಂಟಿನ್ಯೂ ಬರುತ್ತೆ. 2 ಕಂಬ ಆದ ನಂತರ 2 ಚೈನ್ನ ತಗೋಬೇಕು. ಇವಾಗ ಮತ್ತೆ ಇನ್ನೊಂದು ಕಂಬ ತಗೋತಾ ಇದ್ದೀನಿ ನೆಕ್ಸ್ಟ್ ಮನೆಗೆ. 2 ಕಂಬ ಆದಮೇಲೆ ಮತ್ತೆ 1 2 2 ಚೈನ್ ತಗೊಂಡು ಮತ್ತೆ ಕಂಬ ತಗೋಬೇಕು. 1 2 ನಾನಿಲ್ಲಿ 8 ಪೆಟಲ್ ಬರೋ ಥರ ಮಾಡ್ಕೋತಾ ಇದ್ದೀನಿ. ಹಾಗಾಗಿ 2 ಚೈನು 8 ಸರಿ ಬರುತ್ತೆ. 2 ಚೈನ್ ಆಯಿತು. ಮತ್ತು 2 ಕಂಬದ ಮಧ್ಯೆ ನಾನು ಕಂಬ ತಗೋತಾ ಇದ್ದೀನಿ. 1 2 2 ಕಂಬ 2 ಚೈನು ಮತ್ತು 2 ಕಂಬ. ಇದೇ ರೀತಿ ಕಂಟಿನ್ಯೂ ಮಾಡಿ 2 ಚೈನು 8 ಸರಿ ಬರಬೇಕು. 2 ಕಂಬ 1 2 2 ಚೈನು ಮತ್ತು ನೆಕ್ಸ್ಟ್ ಮನೆಗೆ ಕಂಬ 1 2 2 ಕಂಬ ಮತ್ತು 1 2 2 ಚೈನು 2 ಕಂಬ 1 2 2 ಕಂಬ 1 2 2 ಚೈನು 1 2 2 ಕಂಬ 1 2 2 ಚೈನು ಮತ್ತು 2 ಕಂಬ 1 2 2 ಕಂಬ 1 2 2 ಚೈನು ನೋಡಿ 1 1 2 3 4 5 6 7 8 ಪೆಟಲ್ ಬರೋ ಥರ 8 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾವು ಇಲ್ಲಿಂದ ನೋಡಿ ಉಲ್ಟಾ ತೊಗೊಂಡಿದ್ವಲ್ಲ ನಾವು. ನೆಕ್ಸ್ಟ್ ಇಲ್ಲಿ ಕಂಬ ಬರುತ್ತಲ್ಲ, ಫಸ್ಟ್ ಕಂಬಕ್ಕೆ ನಾವು ಈ ರೀತಿ ಮೇಲ್ಗಡೆ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಈ ರೀತಿ ಸಿಂಗಲ್ ನಾಟ್ ತೊಗೊಂಡು ಡಿಸೈನ್ನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಬಂದೆ. ಇವಾಗ ನೆಕ್ಸ್ಟ್ ನಾವು ಒಂದು ಚೈನ್ನ ತೊಗೋತಾ ಇದ್ದೀನಿ. 2 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ 2 ಕಂಬ ತೊಗೊಂಡಿದ್ವಲ್ಲ ಅದ್ರ ಮಧ್ಯ 2 ಕಂಬದ ಮಧ್ಯ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಈ ರೀತಿ ತೊಗೊಂಡು ನೆಕ್ಸ್ಟು 2 ಚೈನ್ ಇದ್ದಲ್ಲಿ ಫಸ್ಟು ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ ತೊಗೊಂಡ ನಂತರ 1 2 2 ಚೈನ್ನ ತೊಗೊಂಡು ಕಂಬ ತೊಗೋತಾ ಇದ್ದೀನಿ. ಸೇಮ್ ಚೈನಿಗೆ 1 2 3 3 ಕಂಬ ತೊಗೊಂಡಿದ್ದೀನಿ. ಮತ್ತು 1 2 2 ಚೈನ್ನ ತೊಗೊಂಡು ಸೇಮ್ ಅದೇ 2 ಚೈನಿಗೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಇದು ಫಸ್ಟ್ 2 ಚೈನಲ್ಲಿ ಇಷ್ಟು ಸ್ಟಿಚ್ನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು
2 ಕಂಬ ಇರೋದು ಕಡೆ ನಾನು 2 ಕಂಬದ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, 2 ಚೈನು 1 2 2 ಚೈನು ಮತ್ತು ಸೇಮ್ ಚೈನ್ಗೆ ನಾನು ಕಂಬ ತಗೋತಾ ಇದ್ದೀನಿ. 1 2 3 3 ಕಂಬ ಆಯಿತು. ಇವಾಗ 2 ಚೈನ್ ತಗೋಬೇಕು. 1 2 2 ಚೈನ್ನ ತಗೊಂಡು ಸೇಮ್ 2 ಚೈನಿಗೆ ಒಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟ್ 2 ಕಂಬ ಇದೆಯಲ್ಲ, ಅಲ್ಲಿ 2 ಕಂಬದ ಮಧ್ಯೆ ಒಂದು ಸಿಂಗಲ್ ನಾಟ್ ತಗೊಂಡು ನೆಕ್ಸ್ಟ್ ಇದೇ ರೀತಿ 2 ಚೈನ್ ಇದ್ದಲ್ಲಿ ಕಂಟಿನ್ಯೂ ಮಾಡ್ಕೊತಾ ಹೋಗಿ 2 ಕಂಬದ ಮಧ್ಯೆ ಒಂದು ಸಿಂಗಲ್ ನಾಟ್. ಇದೇ ರೀತಿ ಫುಲ್ಲು 2 ಚೈನ್ ಇದ್ದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ ನೋಡಿ. 1 2 3 4 5 6 7 8 ಪೆಟಲ್ ಬಂದಿದೆ. ಇವಾಗ ಲಾಸ್ಟಲ್ಲಿ ಇಲ್ಲಿ 2 ಚೈನ್ ತೊಗೊಂಡಿದ್ವಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಆ 2 ಚೈನಿಗೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ನಾಟ್ನ ತಗೊಂಡು ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಕಂಬಕ್ಕೆ ನಾವು ಇನ್ನೊಂದು ಸಿಂಗಲ್ ನಾಟ್ನ ಹಾಕಿ 2 ಚೈನ್ನ ತಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಪೆಟಲ್ನ ಹೇಗೆ ತೊಗೊಳ್ಳೋದು ಅಂತ ಗೊತ್ತಾಗಿಲ್ಲ ಅಂದರೆ ಹಾಗೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಹೇಳಿದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ನೆಕ್ಸ್ಟ್ ನಾನು ಈ ಕಲರ್ ಥ್ರೆಡ್ನ ತೊಗೊಂಡು ನೋಡಿ ನೀಡಲ್ನ ಈ ರೀತಿ ಹಾಕಿ ಕೆಳಮುಖವಾಗಿ ಟರ್ನ್ ಮಾಡಿಕೊಂಡು ಇವಾಗ ನೀಡಲಿಂದ ಥ್ರೆಡ್ನ ತೊಗೊಂಡು ಟೈಟ್ ಮಾಡ್ಕೊಂಡಿದ್ದೀನಿ. ಸ್ಲಿಪ್ ನಾಟ್ ಆಗಿದೆ ಇದು. ಇವಾಗ ಡಿಸೈನ್ನ ಉಲ್ಟಾ ಮಾಡಿಕೊಂಡು ಇಲ್ಲಿ ಫಸ್ಟ್ ಕಂಬ ಇದೆಯಲ್ಲ ಇಲ್ಲಿಗೆ ನಾನು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಈ ರೀತಿ ಸಿಂಗಲ್ ನಾಟ್ ತಗೊಂಡು 5 ಕಂಬನ ಸ್ಕಿಪ್ ಮಾಡಿಕೊಂಡು ನಾನು ಫಸ್ಟ್ ಕಂಬನ ತಗೋತಾ ಇದ್ದೀನಿ. ಈ ರೀತಿ ಫುಲ್ಲು ನಾನು ಬೇಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಪೆಟಲ್ ಅಷ್ಟೇ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. 2 ಚೈನ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ನಾಟ್, 2 ಚೈನು ಮತ್ತು 3 ಕಂಬ ತಗೊಳ್ಳಿ 2 ಚೈನ್ ಇದ್ದಲ್ಲಿ. 1 2 3 3 ಕಂಬ ತಗೊಳ್ಳಿ. 1 2 2 ಚೈನ್ ತೊಗೊಂಡು ಸೇಮ್ 2 ಚೈನಿಗೆ ನಾನು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಈ ರೀತಿ ಒಂದು ಪೆಟಲ್ ರೆಡಿ ಆಗುತ್ತೆ. ಇವಾಗ ನೆಕ್ಸ್ಟ್ 2 ಕಂಬದ ಮಧ್ಯೆ ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಫಸ್ಟು ಒಂದು ಸಿಂಗಲ್ ನಾಟ್, ಆಮೇಲೆ 2 ಚೈನು 3 ಕಂಬ. 1 2 3 3 ಕಂಬ ತೊಗೊಂಡಿದ್ದೀನಿ. 2 ಚೈನ್ ತೊಗೊಂಡು ಸೇಮ್ 2 ಚೈನಿಗೆ ನಾನು ಒಂದು ಸಿಂಗಲ್ ನಾಟ್ನ ತಗೋತಾ ಇದ್ದೀನಿ. ಇವಾಗ ಮತ್ತೆ 2 ಕಂಬದ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೊಂಡು ಇದೇ ರೀತಿ ಫುಲ್ ಪೆಟಲ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಹತ್ತಿರ ಬೇಕಂದರೆ ಮಧ್ಯದಲ್ಲಿ ಚೈನ್ನ ಕಮ್ಮಿ ಮಾಡ್ಕೊಳ್ಳಿ. ನಾ 10 ತೊಗೊಂಡಿದ್ನಲ್ಲ, ನೀವು 8 ಅಥವಾ 6 ತೊಗೋಬೋದು. ಹತ್ತಿರ ಆದರೆ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ಗೆ 800ರಿಂದ 1000ವರೆಗೂ ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.